ಹೆಲೋ ವೀಕ್ಷಕರೇ, ಎಲ್ಲರಿಗೂ ಫಿಶ್ ಬೌಲ್ ಕನ್ನಡ ಚಾನೆಲ್ಗೆ ಸುಸ್ವಾಗತ. ನಾವು ಇವತ್ತು ಬೆಂಗಳೂರಲ್ಲೇ ಒಂದು ದೊಡ್ಡ ಮಾನ್ಸ್ಟರ್ ಅಕ್ವಾಟಿಕ್ ಸೆಂಟರ್ಗೆ ಬಂದಿದ್ದೀವಿ. ನೀವೇ ನೋಡ್ಬೋದು ಅಂಗಡಿ ಎಷ್ಟು ಬ್ಯುಸಿ ಇದೆ ಅಂತ. ಸೊ ಕಮ್ ಆನ್, ಲೆಟ್ಸ್ ಚೆಕ್ ವಾವ್ ಅಕ್ವಾಟಿಕ್ಸ್. ಹಾಯ್ ಸರ್, ನಿಮ್ಮ ಹೆಸರು? ಹಫೀಸ್ ಅಂತ. ನಿಮ್ಮ ಅಂಗಡಿ ಹೆಸರೇನು ಸರ್? ವಾವ್ ಅಕ್ವಾಟಿಕ್ಸ್ ಅಂತ. ಸರ್, ನಿಮಗೆ ಮಾನ್ಸ್ಟರ್ ಫಿಶ್ ವೆರೈಟಿಯಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ? ಮಾನ್ಸ್ಟರ್ ಫಿಶ್ ನಾನು ಹಾಬಿಯಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ದು. ಸೊ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿದ್ರೆ ಒಂದು 20-25 ಇಯರ್ಸ್ ಇಂದ ಈ ಹಾಬಿಯಲ್ಲಿ ಇದ್ದೀನಿ ನಾನು. ಸರ್, ಇದು ಹಾಬಿಯಿಂದ ಬಿಸ್ನೆಸ್ ಹೇಗಾಯ್ತು? ಹಾಬಿಯಿಂದ ಲಾಕ್ಡೌನ್ ಇಂದ ಅಂತ ಹೇಳ್ಬೋದು. ಸೊ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್. ನನ್ನ ಹತ್ರ ಫಿಶಸ್ ಇತ್ತಲ್ಲ, ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಇತ್ತು. ಸೊ ನನ್ನ ಫ್ರೆಂಡ್ಸ್ ನನ್ನ ಹತ್ರ ಈಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಹಾಗೆ ಬಿಸ್ನೆಸ್ಗೆ ಕನ್ವರ್ಟ್ ಆಯ್ತು. ಸರ್, ನಿಮ್ಮ ಹತ್ರ ಸುಮಾರು ಎಷ್ಟು ಮಾನ್ಸ್ಟರ್ ವೆರೈಟೀಸ್ ಇದೆ? ಐ ಕಾಂಟ್ ಕೌಂಟ್, ಅಷ್ಟಿದೆ. ಸೊ ಐ ಆಮ್ ಇನ್ ಟು ಬಿಗ್ ಬಿಸ್ನೆಸ್. ನಮ್ದು ವಾವ್ ಅಕ್ವಾಟಿಕ್ಸ್ ಅಂದ್ರೆ ಮಾನ್ಸ್ಟರ್ ಫಿಶ್ ಅಲ್ಲೇ ನಾವು ಫೇಮಸ್ ಆಗಿರೋದು. ಸೊ ಈಸಿಲಿ 200-300 ವೆರೈಟೀಸ್ ಇರುತ್ತೆ ಮಾನ್ಸ್ಟರ್ಸ್ ಅಲ್ಲಿ. ಸರ್, ನಿಮ್ಗೆ ಯಾಕೆ ಮಾನ್ಸ್ಟರ್ ಫಿಶ್ ವೆರೈಟಿ ಅಷ್ಟು ಫೇವರೇಟ್? ಮಾನ್ಸ್ಟರ್ ಅಂದ್ರೆ ಯಾರಿಗ ಇಷ್ಟ ಇಲ್ಲ? ದೊಡ್ಡ ಮೀನು ಮನೆ ಒಳಗಡೆ ಚಿಕ್ಕದಿಂದಾನೆ ಎಲ್ಲಾರು ಸ್ಟಾರ್ಟ್ ಮಾಡೋದು ಗೋಲ್ಡ್ ಫಿಶ್ ಅಂತ. ನಾವು ಗೋಲ್ಡ್ ಫಿಶ್ ಸ್ಟಾರ್ಟ್ ಮಾಡಿ ಆಮೇಲೆ ಗೋಲ್ಡ್ ಫಿಶ್ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಮಾನ್ಸ್ಟರ್ ಫಿಶ್ ಅಂದ್ರೆ ಏನು, ನೀವು ನಾರ್ಮಲ್ ಫೀಡಿಂಗ್ ಇರಲ್ಲ ಈ ಫಿಶಸ್ಗೆ. ಯೂಶುವಲಿ ಮೀಟ್ ಕೊಡ್ತೀವಿ, ಇಲ್ಲಾಂದ್ರೆ ಲೈಫ್ ಫಿಶೇ ಕೊಡ್ತೀವಿ, ಇಲ್ಲಾಂದ್ರೆ ಪ್ರಾನ್ಸ್ ಆ ತರ. ಸೊ ಇಫ್ ಯು ಟೇಕ್ ಅ ಲುಕ್ ಅಟ್ ಮೈ ಟ್ಯಾಂಕ್ಸ್, ನಿಮ್ಗೆ ಆಕ್ಚುಲಿ ಗೊತ್ತಾಗುತ್ತೆ ನಾನು ಏನ್ ಮಾತಾಡ್ತಾ ಇದ್ದೀನಿ. ಸರ್, ನಿಮ್ದು ಫಿಶಸ್ ರೇಂಜ್ ಲೋಯೆಸ್ಟ್ ಇಂದ ಹೈಯೆಸ್ಟ್ ಎಷ್ಟವರೆಗೂ ಹೋಗುತ್ತೆ? ನಂದು 10 ರೂಪಾಯಿಂದ ಸ್ಟಾರ್ಟ್ ಆಗಿ 3 ಲಕ್ಷ ಗಂಟ ಇದೆ ಫಿಶಸ್. ಸೊ ಐ ಇಂಟ್ರೊಡ್ಯೂಸ್ ಯು ಟು ಸಮ್ ಆಫ್ ಮೈ ಪಾಂಡ್ಸ್. ನಂದು ಮಾನ್ಸ್ಟರ್ ಫಿಶ್ ಅಂದ್ರೆ ಚಿಕ್ಕ ಅಕ್ವೇರಿಯಂ ಅಲ್ಲಿ ಇಡೋ ಅಂತ ಮೀನುಗಳಲ್ಲ, ದೊಡ್ಡ ದೊಡ್ಡ ಮ್ಯಾಸಿವ್ ಪಾಂಡ್ಸ್ ಇದೆ. ಯಾರು ಬೆಂಗಳೂರಲ್ಲಿ ಈ ತರ ಅಕ್ವೇರಿಯಮ್ಸ್, ಈ ತರ ದೊಡ್ಡ ಪಾಂಡ್ ಅಕ್ವೇರಿಯಂ ಸ್ಟೋರ್ ಅಲ್ಲಿ ಇಟ್ಟಿರಲ್ಲ. ದಟ್ಸ್ ಫಾರ್ ಶ್ಯೂರ್. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ವಿತ್ ಇನ್ ಇಂಡಿಯಾನೇ ಹೇಳ್ಬೋದು. ನೀವು ಒಂದ್ಸತಿ ನೋಡಿ, ಯು ಲೈಕ್ ಇಟ್, ಐ ಆಮ್ ಶ್ಯೂರ್. ನಿಮ್ಮ ಹತ್ರ ಫಾಸ್ಟ್ ಸೆಲ್ಲಿಂಗ್ ಸ್ಪೀಶೀಸ್ ಅಂದ್ರೆ ಯಾವ್ದು? ನಂದು ಮಾನ್ಸ್ಟರ್ ಫಿಶ್ ಆಗಿದ್ರಿಂದ ಯೂಶುವಲಿ ಎಲ್ಲ ಕಸ್ಟಮರ್ಸ್ ಕೇಳೋದು ಬಂದು ಆಸ್ಕರ್ಸ್, ಅರೋವನಾ, ಆಸ್ಕರ್, ಚೆನ್ನ ವೆರೈಟೀಸ್ ಇವಾಗ ಪಾಪ್ಯುಲರ್ಲಿ ಮೂವಿಂಗ್ ಇದೆ. ಅದಲ್ಲದೆ ತುಂಬಾ ಬೇರೆ ವೆರೈಟೀಸ್ ಇದೆ. ಆಲಿಗೇಟರ್ ಗಾರ್ಡ್, ರೆಡ್ ಟೇಲ್ ಕ್ಯಾಟ್ ಫಿಶಸ್ ಅಲ್ಲೇ ಒಂದು ತುಂಬಾ ವೆರೈಟೀಸ್ ಇದೆ. ಅವೆಲ್ಲ ಯೂಶುವಲಿ ಈಸಿ ಮೂವಿಂಗ್ ನನಗೆ. ಸರ್, ಮಾನ್ಸ್ಟರ್ ಫಿಶ್ ಅಲ್ಲಿ ತುಂಬಾ ಬೇಗ ಗ್ರೋ ಆಗೋ ವೆರೈಟಿ ಅದು? ತುಂಬಾ ಬೇಗ ಗ್ರೋ ಆಗೋ ವೆರೈಟಿನೇ ಆಲಿಗೇಟರ್ ಗಾರ್ಡ್, ರೆಡ್ ಟೇಲ್ ಕ್ಯಾಟ್ ಫಿಶ್. ಇದೇ ರೆಡ್ ಟೇಲ್ ಕ್ಯಾಟ್ ಫಿಶ್ ನೋಡಿ. ಇವೆಲ್ಲ ಚಿಕ್ಕ ಸೈಜ್ ಅಲ್ಲಿ ತಗೊಂಡ್ಬರ್ತಾರೆ ಕಸ್ಟಮರ್ಸ್. ಅವ್ರಿಗೆ ಗೊತ್ತಿರಲ್ಲ ಈ ಸೈಜ್ ಬೆಳೆಯುತ್ತೆ ಅಂತ. ಇದು ಅದರದ್ದು ಫುಲ್ ಸೈಜ್ ಇಲ್ಲ, ನಾನು ಪಾಂಡಲ್ ತೋರಿಸ್ತೀನಿ ಫುಲ್ ಸೈಜ್. ಅರೋನಾಸ್ ಬೇಗ ಬೆಳೆಯುತ್ತೆ, ನಿಮ್ ಚೆನ್ನಾಸ್ ಬೇಗ ಬೆಳೆಯುತ್ತೆ. ಸೊ ಮೋಸ್ಟ್ ಆಫ್ ದ ಮಾನ್ಸ್ಟರ್ ಫಿಶಸ್ ಬೇಗ ಬೆಳೆಯುತ್ತೆ. ಇವೆಲ್ಲ ಲೈಫ್ ಸ್ಪ್ಯಾನು ಚೆನ್ನಾಗಿರುತ್ತೆ. ಸರ್, ನಮ್ ವೀಕ್ಷಕರಿಗೆ ಅರೋವಾನಾ ಸ್ಪೀಶೀಸ್ ಬಗ್ಗೆ ಚೂರು ಹೇಳ್ಕೊಡ್ತೀರಾ? ಅರೋನಾ ಇಲ್ಲಿ ಪಾಪ್ಯುಲರ್ ಆಗಿದ್ದ ಕಾರಣನೇ ವಾಸ್ತು. ಓಕೆ, ತುಂಬಾ ಜನ ವಾಸ್ತುನ ನಂಬ್ತಾರೆ. ವಾಸ್ತು ಮನೆಯಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ಇಡ್ಬೇಕು ಅಂದ್ರೆ ಫ್ಲವರಾನು ಅರೋನಾ ಅಂತಾನೆ ಎಲ್ಲರೂ ಹೇಳೋದು. ಅರೋನಾಲೇ ತುಂಬಾ ವಿಧಗಳ ಅರೋನಾದಿದೆ. ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಬಂದು ಸಿಲ್ವರ್ ಅರೋನಾ. ಇವೆಲ್ಲ ನೋಡಿ, ಈ ಟ್ಯಾಂಕ್ ಅಲ್ಲಿ ನೀವು ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಚಿಕ್ಕದ್ರಿಂದ ಸ್ಟಾರ್ಟ್ ಆಗೋದಿದೆಲ್ಲ, ಚಿಕ್ಕ ಮೀನ್ ತಗೊಂಡೋಗಿ ಬಿಡ್ತಾರೆ, ಅದನ್ನ ದೊಡ್ಡದು ಮಾಡ್ಬೋದು. ಇವೆಲ್ಲ ಈಸಿಲಿ 3 ಫೀಟ್ ಗಂಟ ಬೆಳೆಯುತ್ತೆ. ಓಕೆನಾ? ಸಿಲ್ವರ್ ಅರೋನಾಸ್ ಅದರಲ್ಲೇ ನಿಮ್ಗೆ ವೆರೈಟೀಸ್ ನೋಡಿ. ಇದೆಲ್ಲ ಗೋಲ್ಡನ್ ಅರೋನಾ, ಇಲ್ಲ 24K ಗೋಲ್ಡನ್ ಅಂತೀವಿ. ಇವನು ವಾಸ್ತುಗೆ ಬಿಡೋದು. ಈ ಮೀನ್ ಸ್ಪೆಷಾಲಿಟಿ ಏನು ಅಂದ್ರೆ ನಿಮಗೆ ಚಿಪ್ಪು ಸರ್ಟಿಫಿಕೇಟ್ ಕೂಡ ಬಂದ್ಬಿಡುತ್ತೆ. ಸೊ ದೀಸ್ ಆರ್ ಆಲ್ ಪ್ರಿಟಿ ಎಕ್ಸ್ಪೆನ್ಸಿವ್, ಯಾಕೆಂದ್ರೆ ಸರ್ಟಿಫೈಡ್ ಇರುತ್ತೆ ಅರೋನಾಸ್. ಸಿಲ್ವರ್ ಇಂದ ಸ್ಟಾರ್ಟ್ ಆಗಿ ನಿಮ್ಮ ಹತ್ರ ಬೇರೆ ಬೇರೆ ರೇಂಜ್ ಅಲ್ಲೂ ಬರುತ್ತೆ ಅರೋನಾಸ್. ರೆಡ್ ಅರೋನಾ ಬರುತ್ತೆ, ಗ್ರೀನ್ ಅರೋನಾ ಬರುತ್ತೆ, ಗೋಲ್ಡನ್ ಪರ್ಲ್ ಅರೋನಾ ಅಂತಿದೆ. ಸೊ ವಿಧಗಳೇ ತುಂಬಾ ಇದೆ. ಬ್ಲೂ ಬೇಸ್ ಅರೋನಾ ಬರುತ್ತೆ. ಸೊ ಇವೆಲ್ಲ ವಾಸ್ತುಗೆಗೋಸ್ಕರನೇ ಸಾಕೋದು ಯೂಶುವಲಿ. ಸರ್, ಬಿಗಿನರ್ಗೆ ಒಂದು ಬೆಸ್ಟ್ ಅರೋವಾನಾ ಸ್ಪೀಶೀಸ್ ಯಾವ್ದಾಗಿರ್ಬೋದು? ಎನಿ ಟೈಮ್ ಬಿಗಿನರ್ ಹೋಗ್ತಾ ಇದ್ರೆ ಸಿಲ್ವರ್ ಅರೋನಾನೇ ನಾನು ಹೇಳೋದು. ಯಾಕೆಂದ್ರೆ 2 ವಿಷಯ. ಒಂದು ಪ್ರೈಸ್, ದಿಸ್ ವಿಲ್ ಕಮ್ ಸ್ಟಾರ್ಟಿಂಗ್ ಫ್ರಮ್ 1000 rupees ನನ್ನ ಹತ್ರ. ಓಕೆ, ಸೊ ಯೂಶುವಲ್ ಆಗಿ ಇಫ್ ಯು ಬಿಗಿನರ್ಸ್ ಮಿಸ್ಟೇಕ್ ಮಾಡ್ತಾರೆ, ಮಿಸ್ಟೇಕ್ ಮಾಡಿದ್ರೇನೋ ಅವ್ರಿಗೆ ದೊಡ್ಡದಾಗಿ ಲಾಸ್ ಆಗದೆ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್. ಸೆಕೆಂಡ್, ಇಟ್ಸ್ ಈಸಿ ಟು ಮೇಂಟೈನ್. ಸೊ ಬೇರೆ ಫಿಶ್ ತರ ಯು ಡೋಂಟ್ ಹ್ಯಾವ್ ಟು ಫೀಡ್ ಸಮಥಿಂಗ್ ಹೆವಿಲಿ. ಇವಕ್ಕೆ ಏನೇನ್ ಕೊಡ್ಬೇಕು ಅಂತ ನಾವೇ ಫಸ್ಟೇ ಹೇಳ್ತೀವಿ.
ಏನ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಬೇಕು, ಯಾವ ತರ ಟ್ಯಾಂಕ್ ಸೈಜ್ ಇಕ್ಬೇಕು ಎಲ್ಲ ಹೇಳ್ಕೊಟ್ಬಿಟ್ಟೆ ಕೊಡೋದು ಬಿಗಿನರ್ಸ್ಗೆ. ಸೊ ಬೆಸ್ಟ್ ಇಸ್ ಆಲ್ವೇಸ್ ಸಿಲ್ವರ್. ಸರ್ ಬಿಗಿನರ್ಸ್ ಮಿಸ್ಟೇಕ್ ಮಾಡೋದೇನು? ಅರೋವಾಣ ಸ್ಪೀಶೀಸ್ ಮನೆಗೆ ತಗೊಂಡು ಹೋಗ್ತಾರೆ, ಸರ್ ನಮ್ಮ ಅರೋವಾಣ ಫಿಶ್ ಸತ್ತೋಯ್ತು ಅಥವಾ ಕರೆಕ್ಟ್ ಆಗಿ ಮೂವ್ ಆಗ್ತಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಕಾರಣ ಏನಿರ್ಬೋದು? ತಿಳುವಳಿಕೆ ಇಲ್ಲದೆ ಇರೋದೇ ಕಾರಣ ಅಂತೀನಿ. ಫಸ್ಟ್ ಏನು ಅಂದ್ರೆ ಅರೋವಾಣ ಅನ್ನೋ ಒಂದು ಫಿಶ್ ಒಂದು 3 ಅಡಿ ಬೆಳೆಯುವಂತ ಸ್ಪೀಶಿ. ಸೊ ಅದನ್ನ ತಗೊಂಡೋಗಿ 1 ಅಡಿ ಟ್ಯಾಂಕ್ ಅಲ್ಲಿ ಇರೋದು ಅದು ದೊಡ್ಡ ಅಪರಾಧನೇ ಅಂತಾನೆ ಕರಿಬಹುದು. ಬಿಕಾಸ್ ಇಟ್ಸ್ ಲೈಕ್ ಕಂಜೆಸ್ಟಿಂಗ್. ಫಿಶ್ ನ ನೀವು ಒಂದು ಚಿಕ್ಕ ಟ್ಯಾಂಕ್ ಅಲ್ಲಿ ಹಾಕಿದ್ರೆ ಜೈಲಲ್ಲಿ ಹಾಕ್ದಂಗೆ. 5 ಅಡಿ ಟ್ಯಾಂಕ್ಗೆ ನೋಡಿ, ಇದೆಲ್ಲ ನೀವು ಟ್ಯಾಂಕ್ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ. ಈಸಿಲಿ 5 feet ಉದ್ದ, 3 ಅಡಿ ಹೈಟ್ ಇರೋ ಟ್ಯಾಂಕ್ ಅಲ್ಲಿ ಬಿಟ್ಟಿರೋದು. ಸೊ ದಟ್ಸ್ ದ ರೀಸನ್ ಇಟ್ಸ್ ಸೋ ಕಂಫರ್ಟಬಲ್. ಅದನ್ನ ಎತ್ಕೊಂಡೋಗಿ 1 ಅಡಿ ಟ್ಯಾಂಕ್ ಅಲ್ಲಿ ಇಡೋದು, ಆಮೇಲೆ ಅದಕ್ಕೆ ಬೇಕಾಗಿರೋ ಊಟ ಕೊಡದೆ ಇರೋದು, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮಾಡರೇಟ್ ಟೆಂಪರೇಚರ್ ಸೆಟ್ ಮಾಡಬೇಕು. ಇಫ್ ಯು ಲುಕ್ ಎಟ್ ಮೈ ಟ್ಯಾಂಕ್ಸ್, ಹೀಟರ್ಸ್ ಇರುತ್ತೆ ಅಲ್ಲಿ, ಹೀಟರೇ ಕೊಡ್ಬೇಕು ಅವಕ್ಕೆ. ಯಾಕಂದ್ರೆ ಅವೆಲ್ಲ ಬೆಚ್ಚಗಿರೋ ವಾಟರ್ ಅಲ್ಲಿ ಇರೋಂಥ ಫಿಶಸ್. ಸೊ ಅದೆಲ್ಲ ಒಂದ್ ಸ್ವಲ್ಪ ತಿಳುವಳಿಕೆ ಇಟ್ಕೊಳ್ಳೋದು. ಆಮೇಲೆ ಚಿಕ್ಕ ಅರೋವಾಣ ಜೊತೆ ದೊಡ್ಡ ದೊಡ್ಡ ಮೀನುಗಳು ಬಿಡೋದು, ಆ ತರದೆಲ್ಲ ಮಾಡದೇ ಇರೋದು. ಸೊ ದೋಸ್ ಆರ್ ದ ಪ್ರೈಮರಿ ಮಿಸ್ಟೇಕ್ಸ್ ಪೀಪಲ್ ಡು. ಸರ್ ಕಾಮನ್ ಆಗಿ ಡಿಸೀಸಸ್ ಏನ್ ಕಾಣಿಸುತ್ತೆ ಅರೋವಾಣ ಸ್ಪೀಶೀಸ್ ಅಲ್ಲಿ? ಈ ಅರೋವಾಣ ಸ್ಪೀಶೀಸ್ ಅಲ್ಲಿ ದೊಡ್ಡದ ಆಗ್ತಾ ಆಗ್ತಾ ಡ್ರಾಪ್ ಐ ಅಂತ ಒಂದು ಡಿಸೀಸ್ ಬರುತ್ತೆ, ಇನ್ನೊಂದು ರಾಟನ್ ಫಿನ್ಸ್ ಅಂತ ಬರುತ್ತೆ, ಅವು ಟೇಲ್ ಉದುರೋಗೋದು, ಅವೆಲ್ಲ ಆಗೋದು ನೀರ್ ಕ್ವಾಲಿಟಿಯಿಂದ. ಸೊ ಎನಿ ಮಾನ್ಸ್ಟರ್ ಫಿಶ್ ಕೀಪರ್ ಮೇನ್ಲಿ ಏನ್ ಗೊತ್ತಿರಬೇಕು ಅಂದ್ರೆ ಫಿಲ್ಟ್ರೇಷನ್, ಆ ವಾಟರ್ ಕ್ವಾಲಿಟಿನ ಹೆಂಗ್ ಮೇಂಟೈನ್ ಮಾಡ್ತಾರೆ ಅಂತ ವಿಷಯಗಳು ಒಂದ್ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಸರ್ ಅರೋವಾಣ ಸ್ಪೀಶೀಸ್ಗೆ ಏನ್ ಕೊಡ್ಬೇಕು? ಗೋಲ್ಡ್ ಫಿಶ್ ಅಥವಾ ಏನ್ ರೆಕಮೆಂಡ್ ಮಾಡ್ತೀರಾ? ಇಟ್ ಆಲ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಂತೀನಿ. ಸೊ ಸ್ವಲ್ಪ ಜನ ಅವ್ರ ಮನೆಯಲ್ಲಿ ಏನ್ ಹೇಳ್ತೀರಾ, ಯಾವುದು ಚಿಕನ್ ಮಟನ್ ಏನು ತಿನ್ನದೇ ಇರೋರು ಇರ್ತಾರೆ, ಅಂತವ್ರಿಗೆ ಯು ಕೆನ್ ನಾಟ್ ಗಿವ್ ಪ್ರಾನ್ಸ್ ಆರ್ ಎನಿಥಿಂಗ್ ಆಸ್ ಸಚ್ ಅಲ್ವಾ, ಅಂತವ್ರು ಪೆಲೆಟ್ ಟ್ರೈನ್ ಮಾಡ್ಬೋದು. ಸೊ ಮೇನ್ಲಿ ನಾವು ಇಲ್ಲಿ ಕೊಡೋದು ಲೈವ್ ಫಿಶ್ ಕೊಡ್ಬೋದು. ಇದಕ್ಕೆ ಅಂತ ಡ್ರೈ ಸ್ಟ್ರಿಮ್ಸ್ ಬರುತ್ತೆ, ಇದಕ್ಕೆ ಅಂತಾನೆ ಡಿಸೈನ್ಡ್ ಪೆಲೆಟ್ಸ್ ಬರುತ್ತೆ, ಅವೆಲ್ಲ ಕೊಡ್ಬೋದು ಡಿಪೆಂಡಿಂಗ್ ಅಪಾನ್ ದ ಕಸ್ಟಮರ್. ಸರ್ ಪೆಲೆಟ್ ಟ್ರೈನ್ಡ್ ವೆರೈಟಿ ಮತ್ತೆ ಲೈವ್ ಫಿಶ್ ವೆರೈಟಿ ಬಗ್ಗೆ ಡಿಫ್ರೆನ್ಸ್ ಏನಿರ್ಬೋದು? ಇದೆಲ್ಲ ಹೌ ಯು ಟ್ರೀಟ್ ದ ಫಿಶ್. ಚಿಕ್ಕ ಫಿಶ್ ಇಂದ ತಗೊಂಡ್ರೆ ಯು ಕ್ಯಾನ್ ಟ್ರೈನ್ ದೆಮ್ ಟು ಪೆಲೆಟ್ ಬಿಕಾಸ್ ಯು ಆರ್ ಟ್ರೈನಿಂಗ್ ದೆಮ್. ಸೊ ಚಿಕ್ಕದ್ರಿಂದ ನೀವು ಹೆಂಗೆ ಅದನ್ನ ಮಾಡ್ಕೊಂಡು ಹೋಗ್ತಿರೋ ಅದ್ರ ಪ್ರಕಾರ ನಿಮ್ ಫಿಶ್ ಟ್ರೈನ್ ಆಗುತ್ತೆ. ಬಟ್ ನೀವು ಚಿಕ್ಕದ್ರಿಂದಾನೇ ಮಾಂಸ ಕೊಟ್ಟು ಬೆಳೆಸಿ ಮಿಡಿಲ್ ಅಲ್ಲಿ ಪೆಲೆಟ್ ಟ್ರೈನ್ ಮಾಡ್ತೀನಿ ಅಂದ್ರೆ ಅದು ಕಷ್ಟವಾದ ಸ್ಟಫ್. ಯಾಕಂದ್ರೆ ಯೂಶಲಿ ಫಿಶ್ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ ಮೀಟ್ ತಿಂದಿ, ಅದನ್ನ ನೀವು ಪೆಲೆಟ್ ಟ್ರೈನ್ ಮಾಡೋದು ಕಷ್ಟ ಆಗುತ್ತೆ. ಸರ್ ಏನು ಸರ್ ಈ ಪಾಂಡಲ್ಲಿ ಎಷ್ಟು ಮೀನ್ ಇಟ್ಟಿದ್ದೀರಾ? ನಂದು ಸ್ಪೆಷಾಲಿಟಿನೇ ಅದು. ಸೊ ವೆನ್ ಯು ವಿಸಿಟ್ ಮೈ ಸ್ಟೋರ್, ಇಟ್ಸ್ ನಾಟ್ ಜಸ್ಟ್ ಅ ಸ್ಟೋರ್. ಸೊ ಯು ಗೆಟ್ ಟು ಸಿ ಮ್ಯಾಸಿವ್ ಫಿಶಸ್, ಮ್ಯಾಸಿವ್ ಪಾಂಡ್. ಸೊ ಒಂದೇ ಪಾಂಡ್ ಮಾತ್ರ ಅಲ್ಲ, ನನ್ನ ಹತ್ರ ಇದಕ್ಕೂ ದೊಡ್ಡ ಪಾಂಡ್ ಇದೆ, ದೊಡ್ಡ ದೊಡ್ಡ ಫಿಶಸ್. ಇದೆಲ್ಲ ನೀವು ಕಾಸು ಕೊಟ್ಟು ನೋಡಿರ್ತೀರಾ ಬೇರೆ ಕಡೆ, ನನ್ನ ಹತ್ರ ಫ್ರೀ ಆಗಿ ನೋಡ್ಬೋದು. ಬನ್ನಿ ಒಂದ್ಸತಿ ಭೇಟಿಯಾಗಿ ನನ್ನ ಶಾಪ್ ಎಲ್ಲ ನೋಡಿ. ತುಂಬಾ ರೇರ್ ವೆರೈಟಿ ನೋಡಿ, ಸ್ನೇಕ್ ಹೆಡ್ ಆಗ್ಲಿ, ಅರಪೈಮ ಆಗ್ಲಿ, ಇವೆಲ್ಲ ಸೈಜಸ್ ಅಲ್ಲಿ ಇದೆ. ಇದಕ್ಕೂ ಮ್ಯಾಸಿವ್ ಆಗಿರೋ ಪಾಂಡ್ ತೋರಿಸ್ತೀನಿ ನಾನು. ಸೊ ದಿಸ್ ಇಸ್ ಒನ್ ಆಫ್ ಮೈ ಪಾಂಡ್. ಸರ್ ನಿಮ್ಮ ಹತ್ರ ಮೋಸ್ಟ್ ಕಲರ್ಫುಲ್ ಸ್ಪೀಶೀಸ್ ಯಾವುದು? ಕಲರ್ಫುಲ್ ಸ್ಪೀಶೀಸ್ ಅಂದ್ರೆ ಐ ಹ್ಯಾವ್ ಲಾಟ್ ಆಫ್ ವೆರೈಟೀಸ್. ಆಸ್ಕರ್ ಅಲ್ಲೇ ಕಲರ್ಸ್ ಇದೆ, ಪ್ಯಾರೆಟ್ ಫಿಶಸ್ ಇದೆ, ಅದರಲ್ಲೂ ಕಲರ್ಸ್ ಇದೆ. ಆಮೇಲೆ ಹೆಕಿಲೀಸ್ ಇದೆ, ಹೆಕಿಲೀಸ್ ಅಲ್ಲೂ ಒಳ್ಳೆ ಪ್ಯಾಟರ್ನ್ಸ್ ಬರುತ್ತೆ. ಪ್ಲೆಂಟಿ ಆಫ್ ಫಿಶಸ್ ಇದೆ. ಸರ್ ಅಗ್ರೆಸಿವ್ ವೆರೈಟೀಸ್ ಯಾವ್ದು ಹೇಳ್ತೀರಾ? ಅಗ್ರೆಸಿವ್ ಅಂದ್ರೆ ನೀವು ಇದನ್ನ ನೋಡ್ಬೇಕು. ಲುಕ್ ಅಟ್ ದೆಮ್. ದಿಸ್ ಇಸ್ ಒನ್ ಆಫ್ ಮೈ ಮ್ಯಾಸಿವ್ ಪಾಂಡ್ಸ್. ಬೆಂಗಳೂರಲ್ಲ, ನೀವು ಇಂಡಿಯಾದಲ್ಲಿ ನೋಡೋಕ್ಕೂ ಸಾಧ್ಯ ಇಲ್ಲ. ಸೋ ಬಿಗ್ ಪಾಂಡ್, ಆಲ್ ಎಕ್ಸ್ಪೆನ್ಸಿವ್ ಫಿಶಸ್. ಒಂದೊಂದು ಫಿಶನು 3 feet ಸೈಜ್ ಮೇಲೆ ಇರುತ್ತೆ. ಜಸ್ಟ್ ಶೋ ಯು ದ ಸೈಜ್. ಇದೆಲ್ಲ ನೀವು ಲೈವ್ ಆಗಿ ನೋಡ್ಬೇಕು. ಇಟ್ಸ್ ವಿಜುವಲ್ ಟ್ರೀಟ್. ಇಟ್ಸ್ ನೋಡಿ, ಆಲ್ ಅಗ್ರೆಸಿವ್ ವೆರೈಟಿ ಇದೆ. ಇಷ್ಟೊಂದು ಅರಪೈಮ ಚಾಲೆಂಜೇ ಮಾಡ್ಬಿಡ್ಬೋದು. ನೋಬಡಿ ವಿಲ್ ಹ್ಯಾವ್ ಇಟ್ ಇನ್ ಒನ್ ಸಿಂಗಲ್ ಪಾಂಡ್. ಇವನ್ನೆಲ್ಲ ಎಕ್ಸ್ಪೆನ್ಸಿವ್. ನಾನು ನಿಮ್ಗೆ 3 ಲಕ್ಷ ಅಂದಲ್ಲ. ಓಕೆ, ದಿಸ್ ಈಸಿಲಿ 3 feet ಪ್ಲಸ್. ಓಕೆ, ಪ್ಲಾಟಿನಮ್ ಗಾರ್ ಅಂತಾರೆ, ವೆರಿ ರೇರು. ಇದೆಲ್ಲ ನೋಡಿ, ಕ್ಯಾಟ್ ಫಿಶ್. ಸೊ ವಿಜುವಲ್ ಟ್ರೀಟ್. ನೀವು ಒನ್ಸ್ ಇಫ್ ಯು ಆರ್ ಇನ್ ಬ್ಯಾಂಗ್ಳೂರ್, ಮಸ್ಟ್ ಟು ವಿಸಿಟ್ ಸ್ಟೋರ್ ನಂದು. ವಾವ್ ಅಕ್ವಾಟಿಕ್ಸ್ ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ. ಪ್ಲೀಸ್ ಕಮ್ ವಿಸಿಟ್. ಸಮ್ಮರ್ ಹಾಲಿಡೇಸ್ ನಿಮ್ಮ ಮಕ್ಕಳಿಗೆಲ್ಲ ಕರ್ಕೊಂಡು ಬನ್ನಿ. ವಿ ಡೋಂಟ್ ಚಾರ್ಜ್ ಎನಿಥಿಂಗ್, ಯು ಡೋಂಟ್ ಬೈ ಎನಿಥಿಂಗ್. ಕಮ್ ಸಿ ದಿಸ್ ಸ್ಟಫ್ಸ್, ಯು ವಿಲ್ ಲವ್ ಇಟ್. ಫಿಶಸ್ ಮಾತ್ರ ಅಲ್ಲ, ನನ್ನ ಹತ್ರ ತುಂಬಾನೇ ಪೆಟ್ಸ್ ಇದೆ. ಮಕಾವ್ ಇದೆ, ಗ್ರೇಪ್ ಪ್ಯಾರೆಟ್ ಇದೆ, ಅದೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಅಗ್ರೆಸಿವ್ ಅಂದ್ರೇನೆ ಇದು ಫಿಶಸ್. ಸರ್ ಈಗ ಶೋ ಕೇಸ್ಗೆ ವೆರೈಟೀಸ್ ಏನ್ ಸಜೆಸ್ಟ್ ಮಾಡ್ತೀರಾ ನೀವು?
ಶೋಕೇಸ್ ಇನ್ ದ ಸೆನ್ಸ್ ನೀವು ಅಕ್ವೇರಿಯಂ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾ ಸರ್. See, aquariums ಅಲ್ಲಿ all depends on the sizes you have. If you look at each aquarium, no, ಇದು ನೋಡಿ ಓಪನ್ ಟ್ಯಾಂಕ್ ಅಕ್ವೇರಿಯಂ. ಇನ್ನ ನೀವು ಮೇಲ್ಗಡೆಯಿಂದ ಫೋಕಸ್ ಮಾಡಿದ್ರೆ ಯು ಕ್ಯಾನ್ ಸಿ ಲಾಟ್ ಆಫ್ ಫಿಶಸ್. ಇದರಲ್ಲಿ ಬಾಲಾ ಶಾರ್ಕ್ಸ್ ಇದೆ, ಜಾಗ್ವಾರ್ ಫಿಶಸ್ ಇದೆ. ಸೊ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಕಸ್ಟಮೈಸ್ ಯುವರ್ ಅಕ್ವೇರಿಯಂ. ಇಫ್ ಯು ಫ್ಲಿಪ್ ಹಿಯರ್, ದಿಸ್ ಇಸ್ ಅ ಕ್ಯೂಬ್ ಸೈಜ್ ಅಕ್ವೇರಿಯಂ. ಸೊ ಟ್ಯಾಂಕ್ ಇಸ್ ಮೇಡ್ ಲೈಕ್ ಅ ಕ್ಯೂಬ್. ಇದರಲ್ಲಿ ನೀವು ನೋಡ್ಬೋದು ಐ ಹ್ಯಾವ್ ಲೆಫ್ಟ್ ಲಾಟ್ ಆಫ್ ವೆರೈಟೀಸ್. ಸೊ ಇಟ್ ಆಲ್ ಡಿಪೆಂಡ್ಸ್. ಇದು ನೋಡಿ, if you look at this aquarium, no, you were asking about colorful fishes. Yes, Look sir. at the quality. Okay. All Oscars, all imported Oscars. ಈ ಸೈಜ್ ಅಲ್ಲಿ, ಈ ಕ್ವಾಲಿಟಿ ಅಲ್ಲಿ ಇಷ್ಟೊಂದು ವೆರೈಟೀಸ್ ನಿಮ್ಗೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ತುಂಬಿ ಯಾವಾಗ್ಲೂ ಇರುತ್ತೆ. ಸೊ ಇದ್ರಲ್ಲಿ ನೀವು ನೋಡ್ಬೋದು, ಯು ಆರ್ ಲುಕಿಂಗ್ ಫಾರ್ ವೆರೈಟೀಸ್ ಎಲ್ಲ ನೋಡಿ. ಇವೆಲ್ಲ ಸೆನೆಗಲ್ಸ್, ಇದರಲ್ಲೇ ಡಿಫ್ರೆಂಟ್ ಸೈಜಸ್ ಅಲ್ಲಿ ಇದೆ. ಅಲ್ಲಿ ನೀವು ನೋಡ್ಬೋದು. ಜಸ್ಟ್ ಟು ಶೋ ಯು ದ ವೆರೈಟೀಸ್. ಇಷ್ಟೊಂದು ಯಾರು ತುಂಬಿಕ್ಕಿರಲ್ಲ, ಮೇ ಬಿ 1-2. ನಂದು ಒನ್ ಸ್ಟಾಪ್ ಶಾಪ್ ಫಾರ್ ಎನಿ ಮಾನ್ಸ್ಟರ್ ಫಿಶ್. ತುಂಬಿಕ್ಕಿರ್ತೀನಿ. ಫ್ಲವರಾನ್ಸೇ ನನ್ನ ಹತ್ರ ಒಂದು 20-30 ಯಾವಾಗಲೂ ಟ್ಯಾಂಕ್ಗಳು ರೆಡಿ ಇರುತ್ತೆ. ಸೊ ಅದು ಡೆವಿಲ್ ಫಿಶ್ ಅಂತಾರೆ. ನೀವು ಸ್ನೇಕ್ ಹೆಡ್ಸ್ ಅಂತ ಕೇಳಿರ್ತೀರಾ, ಈ ತರ ತುಂಬಿಕ್ಕಿರೋದು ನೋಡಿದ್ರಾ? ಇವೆಲ್ಲ ಯೆಲ್ಲೋ ಸ್ಯಾಂಟ್ರಮ್ಸ್. ಈಸಿಲಿ 16 to 18 inches. ಲುಕ್ ಅಟ್ ದ ಫಿಶಸ್, ಆಲ್ ಸೆಟ್ ಫಿಶಸ್. ಒಂದು ಚಿಕ್ಕ ಡ್ಯಾಮೇಜ್ ಇರಲ್ಲ ನೋಡಿ ಫಿಶ್ಗೆ, ಎಲ್ಲ ಸೆಟ್ ಆಗಿರೋದು. ಇದೆಲ್ಲ ತುಂಬಾ ರೇರು, ಎಲ್ಲೂ ಸಿಗಲ್ಲ ನಿಮ್ಗೆ ಇಷ್ಟೊಂದು. ನೀವು ಎಷ್ಟೊಂದು ಅಕ್ವೇರಿಯಂಸ್ ಹೋಗಿರ್ತೀರಾ, ಎಲ್ಲಾರ ನೋಡಿದ್ದೀರಾ? ಇಲ್ಲ ಇಲ್ಲ. ಲುಕ್ ಅಟ್ ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಅರೋನಾ ರೇರ್. 1-2 ಅಲ್ಲ, ಯು ಗೆಟ್ ಇಟ್ ಇನ್ ಡಿಫ್ರೆಂಟ್ ಸೈಜಸ್. ನನ್ನ ಹತ್ರ ಚಿಕ್ಕದಿಂದ ಹಿಡಿದು ದೊಡ್ಡ ಫಿಶ್ ಗಂಟ ರೆಡಿಲಿ ಅವೈಲಬಲ್, ವೆಲ್ ಕ್ವಾರಂಟೈನ್ಡ್. ದಟ್ ಇಸ್ ಮೈ USP. ಓಕೆನಾ? ಯಾರು ಕ್ವಾರಂಟೈನ್ ಮಾಡಿ ಮಾರಲ್ಲ, ತಂದ್ಬಿಟ್ಟು ಮಾರ್ಬಿಡ್ತಾರೆ. ನಾವೆಲ್ಲ ಸೆಟ್ ಮಾಡಿ ಕ್ವಾರಂಟೈನ್ ಮಾಡಿ ಅದರ ಊಟ ಏನು ಅಂತ ಕೂಡ ಹೇಳಿ ಕಸ್ಟಮರ್ಸ್ಗೆ ಕೊಡೋದು. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಬೈಯಿಂಗ್ ಇಟ್ ಫ್ರಮ್ ಮೀ. ಯು ಕ್ಯಾನ್ ಕಮ್ ಚೂಸ್ ಯುವರ್ ಫಿಶ್. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಸೊ ಸ್ನೇಕ್ ಹೆಡ್ ಅಲ್ಲಿ ನೋಡಿ ಮರಿಗಳು, ಯು ಕ್ಯಾನ್ ಫೋಕಸ್ ಆನ್ ದಟ್ ಟ್ಯಾಂಕ್. ಎಲ್ಲ ದೊಡ್ಡದು ನೋಡಿರ್ತೀರಲ್ಲ ಸ್ನೇಕ್ ಹೆಡ್ಗಳು, ಅದ್ರಲ್ಲಿ ಮರಿಗಳು ಸಿಗುತ್ತೆ. ಇದೆಲ್ಲ ಚೆನ್ನ ವೆರೈಟಿ. ಫ್ಲವರಾನ್ ಅಲ್ಲಿ ಮರಿಗಳು ಹುಡುಕ್ತಾ ಇದ್ದೀರಾ ನೋಡಿ, ಇಲ್ಲಿ ಎಲ್ಲ ಮರಿಗಳು. ಅರೋನಲ್ಲಿ ಮರಿಗಳಿದೆ. ಫ್ಲವರಾನ್ಸ್ ದೊಡ್ಡ ಸೈಜು ಎಲ್ಲ ನನ್ನ ಹತ್ರ ರೆಡಿಲಿ ಅವೈಲೇಬಲ್ ಇದೆ. ಇದರಲ್ಲಿ ನೋಡ್ಬೋದು ನೀವು, ಎಲ್ಲ ಕ್ಯಾಟ್ ಫಿಶ್ ಮರಿಗಳಿದೆ. ಸೊ ಎಲ್ಲರೂ ದೊಡ್ಡದೇ ಇಸ್ಕೊಳ್ಳಲ್ವಲ್ಲ, ಎಲ್ಲ ಚಿಕ್ಕದ್ರಿಂದ ಸಾಕಿ ದೊಡ್ಡದು ಮಾಡಬೇಕು ಅನ್ನೋ ಆಸೆ ಇರೋರಿಗೆ ಬೆಸ್ಟ್ ನನ್ನ ಅಕ್ವೇರಿಯಂ ಶಾಪ್. ಇನ್ನೊಂದೇನು ಅಂದ್ರೆ, ನಾವು ಅಯ್ಯೋ ಇವನ ಹತ್ರ ಇಷ್ಟು ವೆರೈಟಿ ಇದೆ, ಇವನ್ ಕಾಸ್ಟ್ಲಿ ಅಂತ ಅಲ್ಲವೇ ಅಲ್ಲ. ಐ ಆಮ್ ವೆರಿ ಅಫೋರ್ಡಬಲ್. ಸೊ ಫಾರ್ ಎನ್ ಎಕ್ಸಾಂಪಲ್, ನನ್ನ ಹತ್ರ ಎಲ್ಲ ಅರೋನ 1,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮರಿ ಫ್ಲವರಾನ್ 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆಲ್ಸೋ ಡು ಹೋಲ್ಸೇಲ್ ಫಾರ್ ಶಾಪ್ ಕೀಪರ್ಸ್. ಸೊ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಬನ್ನಿ, ಒಂದ್ಸತಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಖರೀದಿ ಮಾಡಿ. ಸರ್ ನೆಕ್ಸ್ಟ್ ವೆರೈಟಿ ಏನು? ವೆರೈಟೀಸ್ ತೋರ್ಸಕ್ ಮುಂಚೆ ನನ್ನ ಹತ್ರ ನಮ್ದು ಚಿಕ್ಕ ಸ್ಟೋರ್ ಅಲ್ಲ ಅನ್ನಕ್ಕೆ ಇದೊಂದು ಕಾರಣ ನೋಡಿ. ಯು ಕ್ಯಾನ್ ಕೀಪ್ ಗೋಯಿಂಗ್ ಇನ್ಸೈಡ್. ನೀವು ನೋಡಿ, ಇದೆಲ್ಲ ತುಂಬಾನೇ ರೇರ್ ವೆರೈಟಿ. ದಿಸ್ ಇಸ್ ಕಾಲ್ಡ್ ಎಸ್ ಅನ್ ಆಫ್ರಿಕನ್ ಲಂಗ್ ಫಿಶ್. ಲಂಗ್ ಫಿಶ್ ಈ ಸೈಜ್ ಅಲ್ಲಿ ಈಸಿಲಿ 2 feet. ಇದು ಬಂದು ಗೋಲ್ಡನ್ ಅಲಿಗೇಟರ್ ಗಾರ್ ಅಂತಾರೆ. ಸೊ ಇದೆಲ್ಲ ತುಂಬಾನೇ ರೇರ್, ತುಂಬಾ ಜನ ಹುಡುಕ್ತಾ ಇರ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇದರಲ್ಲೇ ಒಂದು 5-6 ವೆರೈಟಿ ಇದೆ. ಇವೆಲ್ಲ ರೇರ್ ವೆರೈಟಿ. BJD ಅಂತಾರೆ, ಎಲೆಕ್ಟ್ರಿಕ್ ಬ್ಲೂ ಜಾಕ್ ಡ್ಯಾಮ್ಸಿ, ಇದು ಬಂದು ಬ್ಲೂ ಅಖಾರ, ಸೆವರಮ್ಸ್, ಬಿಯೇಜಾ, ಮಾರ್ಬಲ್. ಇದ್ರ ಕೆಳಗಡೆ ನೀವು ನೋಡ್ಬೋದು, ಜಸ್ಟ್ ಟು ಶೋ ಯು ವೆರೈಟೀಸ್. ಇದನ್ನ ಅಬಾ ಅಂತಾರೆ, ಅಬಾ ನೈಫ್ ಫಿಶ್. ಇವೆಲ್ಲ ನೋಡಿ, ನನ್ನ ಹತ್ರ ಇರೋ ಕ್ವಾಂಟಿಟಿ ಯಾರ ಹತ್ರನೂ ಇಲ್ಲ. ಈಸಿಲಿ 14-15 inches ಇರುತ್ತೆ. ಇದು ನೋಡಿ, ಇದ್ರ ಸ್ವಿಮ್ಮಿಂಗ್ ಸ್ಟೈಲ್ ನೋಡ್ಬೋದು ನೀವು. ಅವ್ರು ಹಿಂದೆ ಹೋಗ್ತಾವ್ರ ಮುಂದೆ ಬರ್ತಾವ್ರ ಅಂತ ಗೊತ್ತಾಗಲ್ಲ. ಇಟ್ಸ್ ಅ ವೆರಿ ನೈಸ್ ನೈಫ್ ಫಿಶ್ ಫ್ಯಾಮಿಲಿಯಲ್ಲಿ ಬರುತ್ತೆ. ಬ್ಯೂಟಿಫುಲಿ ಟ್ರೈನ್ಡ್ ಫಿಶಸ್ ಇವು, ಪೆಲೆಟು ತಿಂತೆ. ಸೊ ಇದೆಲ್ಲ ನೀವು ನೋಡ್ಬೇಕು. ಇಲ್ಲ ಚಿಕ್ಲೆಟ್ಸ್ ಚೀಪ್ ಆಗ್ತಾ ಹೋಗ್ಬೇಕು, ಇದೆಲ್ಲ 300 pair ಅಲ್ಲಿ ಕೊಡ್ತೀವಿ ನಾವು. ಸೊ ವಿ ಹ್ಯಾವ್ ಫಿಶಸ್ 100 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಅಂತೀನಲ್ಲ. ಇದು ನೋಡಿ, ಇವೆಲ್ಲ ರೆಡ್ ಜುವಲ್ ಅಂತೀವಿ, ಚಿಕ್ಲೆಟ್ ಫಿಶಸ್. ಇವೆಲ್ಲ 100 rupees pair ಅಲ್ಲಿ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ. ಸೊ ಎನಿಬಡಿ ಇಸ್ ಲುಕಿಂಗ್ ಟು ಬೈ ಇಟ್ ಅಫೋರ್ಡಬಲ್, ಚೀಪ್ ಅಂತ ಕರೆಯಕ್ ಹೋಗಲ್ಲ ನಾನು. ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಐ ಹ್ಯಾವ್ ಇಟ್ ಫಾರ್ ಯು. ಸೊ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಸಮ್ಮರ್ ಟೈಮಲ್ಲಿ ಹುಡುಕ್ತಾ ಇರ್ತಾರೆ ಪಾಪ, ಎಲ್ಲಿ ಕಮ್ಮಿಗೆ ಸಿಗುತ್ತೆ ನೋಡಿ, ಕಮ್ಮಿಗೆ ಬೇಕಾ ಅದು ಸಿಗುತ್ತೆ. ಸೊ ವಿ ವಿಲ್ ಟೀಚ್ ಯು ಹೌ ಟು ಇದಕ್ಕೆ ಗ್ರೂಮ್ ಮಾಡೋದು ಹೆಂಗೆ ಎಲ್ಲ ಹೇಳ್ಕೊಡ್ತೀವಿ ನಾವು. ಒಂದ್ಸತಿ ಬಂದು ಭೇಟಿಯಾಗಿ. ಇದ್ಯಾ ಫಿಶ್ ಬ್ರೋ? ಅಮೆಝಾನ್ ಇಂದಾನೆ ಎತ್ಕೊಂಡ್ ಬಂದಿದ್ದೀರಾ? ತುಂಬಾ ಜನ ಈಸ್ಕೊಳ್ಳೋ ಅಂತ ಫಿಶ್ ಆಲಿಗೇಟರ್ ಗಾರ್ ಅಂತ.
ಸರ್ ನಾನು 600-700 ರೂಪಾಯಿಗೆ ಅಂಗಡಿಯಿಂದ ತಗೊಂಡ್ಬಿಟ್ಟೆ, ಇವಾಗ ದೊಡ್ಡದಾಗ್ತಾ ಇದೆ. ಎಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿಲ್ಲ. ಇದು ನೋಡಿ, ಇದು ಈಸಿಲಿ 3 feet ಪ್ಲಸ್ ಸೈಜ್ ನೋಡ್ಬೇಕು, ಮ್ಯಾಸಿವ್ ಇದಾರೆ ಇವನು. ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಅಂದ್ರೆ ಫಸ್ಟ್, ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಬಿಫೋರ್ ಬೈಯಿಂಗ್ ಅ ಫಿಶ್ ಲರ್ನ್ ಅಬೌಟ್ ದಟ್ ಫಿಶ್. ಎಷ್ಟು ದೊಡ್ಡದಾಗುತ್ತೆ, ಕ್ಯಾನ್ ಯು ಅಕಾಮಿಡೇಟ್ ಇನ್ ಯುವರ್ ಟ್ಯಾಂಕ್ ಇಷ್ಟು ದೊಡ್ಡದಾದ್ರೆ, ಸೊ ಅದೆಲ್ಲ ತಿಳ್ಕೊಬೇಕು. ಸೊ ದಟ್ ಈಸ್ ವೈ ಐ ಕೆಪ್ ದಿಸ್ ಗೈ ಇಯರ್. ನನ್ನ ಹತ್ರ ಇದು 500 ರೂಪಾಯಿಂದ ಶುರು ಆಗುತ್ತೆ. ಸೊ 500 ರೂಪಾಯಿಗೆ ಈಸ್ಕೊಂಡ್ಬಿಡ್ತಾರೆ. ಫ್ಯೂಚರ್ ಅಲ್ಲಿ ಎಷ್ಟು ದೊಡ್ಡದಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತ ಇಕ್ಕಿರೋದು. ಈ ತರ ತುಂಬಾನೇ ಫಿಶಸ್ ಇದೆ. ಸೊ ಚೆನ್ನಾಸಲ್ಲೇ ಒಂದೊಂದೇ ಫಿಶ್ ಒಂದೊಂದು ಸೈಜ್ ಇರುತ್ತೆ. ಸೊ ಯು ಶುಡ್ ನೋ ಅಬೌಟ್ ಆಲ್ ದೋಸ್ ಫಿಶಸ್. ಸ್ಪೀಕ್ ಆಫ್ ಬ್ಯಾಸ್ ಅಂತಾರೆ ಈ ವೆರೈಟಿ. ಇವೆಲ್ಲ ಇಷ್ಟರಲ್ಲೇ ಇಸ್ಕೊಂತಾರೆ. ದಿಸ್ ಅಂಡ್ ಆಲ್ ವಿಲ್ ಬಿಕಮ್ ಮ್ಯಾಸಿವ್. ನನ್ನ ಪಾಯಿಂಟ್ ಅಲ್ಲಿ ನೀವು ನೋಡಿರ್ತೀರಾ, ಈ ಸೈಜ್ ಇರ್ತಾರೆ. ಸೊ ಒಂದೊಂದು ಫಿಶ್ನು ಮ್ಯಾಕ್ಸಿಮಮ್ ಸೈಜ್ ನಿಮ್ಗೆ 3-4 feet ಗಂಟೆಲ್ಲ ಬೆಳೆಯುವಂಥದ್ದಿದೆ. ಅರಪೈಮ ಇಷ್ಟರಲ್ಲಿ ಇಸ್ಕೊಂತಾರೆ, ಅವು 8 ಅಡಿ ಗಂಟೆಲ್ಲ ಬೆಳೆಯುತ್ತೆ. ಸೊ ಯು ಶುಡ್ ನೋ ದ ಸೈಜಸ್. ನೋಡಿ, ನನ್ನ ಮೇನ್ ಟ್ಯಾಂಕ್ ಅಲ್ಲಿ ಐ ಗಿವ್ ಯು ಲೈವ್ ಎಕ್ಸಾಂಪಲ್. ಇದು ಪಾಕು ಅಂತ. ಪಾಕು ಬಂದು ಇಷ್ಟರಲ್ಲೇ ಸಿಗೋದು, 100 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇಸ್ಕೊಂತಾರೆ ನೋಡಿ ಸೈಜ್. ದೇ ಗ್ರೋ ಲೈಕ್ ಮ್ಯಾಸಿವ್ ಅಲ್ಲ. ಸೊ ಪೀಪಲ್ ಲವ್ ದೆಮ್ ಬಟ್ ದೊಡ್ಡದಾಗ ಅಂತ ವೆರೈಟಿ ಬೇಡ ಅನ್ನೋರಿಗೆ ಚಿಕ್ಕ ಮೀನುಗಳು ಸಹ ಇದೆ. ಇದೆಲ್ಲ ನೋಡಿ, ಬಾಲ ಶಾರ್ಕ್ ಮ್ಯಾಕ್ಸಿಮಮ್ 1 feet. ದೇ ಡೋಂಟ್ ವಾಂಟ್ ದ ಫಿಶಸ್ ಟು ಗ್ರೋ ಮಚ್ ಅಂತಾರಲ್ಲ ಅಂಥವ್ರಿಗೆ. ಸೊ ತುಂಬಾನೇ ವೆರೈಟೀಸ್. ಆಸ್ಕರ್ ಅಲ್ಲೇ ನೋಡಿ, ನಮ್ಮ ಹತ್ರ ಎಲ್ಲ 450 rupees ಇಂದಾನೇ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಎಷ್ಟು ಆಕ್ಟಿವ್ ಇದೆ ನೋಡಿ. ನನ್ನ ಸ್ಲಾಪಿ ಫಿಶಸ್ ಇಲ್ಲ, ಎಲ್ಲ ವೆಲ್ ಕ್ವಾರಂಟೈನ್ಡ್ ಆಕ್ಟಿವ್ ಫಿಶಸ್. ಇಂಥ ಫಿಶಸ್ ಹುಡುಕ್ತಾ ಇರೋರು ಬೆಂಗಳೂರಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ವಾ, ವಾವ್ ಅಕ್ವಾಟಿಕ್ಸ್ ಭೇಟಿ ನೀಡಿ. ನೀವು ಒಂದ್ಸತಿ ಬಂದು ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ. ಸೊ ಯು ಲುಕ್ ಅಟ್ ಮೈ ಥಿಂಗ್ಸ್ ಲೈಕ್ ಪಾಂಡ್ ಆಗ್ಲಿ, ದೀಸ್ ಆರ್ ಆಲ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಐ ವುಡ್ ಸೇ. ಒನ್ಸ್ ಮಸ್ಟ್ ವಿಸಿಟ್ ಸ್ಟೋರ್ ನಂದು. ಮರಿಬೇಡಿ ಹೆಸರು ವಾವ್ ಅಕ್ವಾಟಿಕ್ಸ್ ಅಂತ. ಸೊ ಒಂದು ಪ್ರಾಪರ್ ಮಾನ್ಸ್ಟರ್ ಫಿಶ್ ಎಕ್ಸ್ಪೀರಿಯನ್ಸ್ಗೆ ನೀವು ಖಂಡಿತ ವಾವ್ ಅಕ್ವಾಟಿಕ್ಸ್ ಭೇಟಿ ನೀಡಲೇಬೇಕು. ಪ್ಲೀಸ್ ಡು. ಸೊ ಇಷ್ಟೊತ್ತು ನೀವು ನಮ್ಮನ್ನ ನೋಡಿದಿರಾ. ನಮ್ಮ ಫಿಶಸ್ ಆಗಲಿ, ನನ್ನ ಸೆಟಪ್ಸ್ ಆಗಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಮರಿಬೇಡಿ, ಈ ಚಾನಲ್ ಅವ್ರನ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ವೆರಿ ಸ್ವೀಟ್ ಗೈಸ್. ಫಿಶ್ ಬೌಲು ಕನ್ನಡ ಚಾನಲ್ಲು ಮರಿಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ದಟ್ ವಿಲ್ ಹೆಲ್ಪ್ ಹಿಮ್, motivate him to make more videos like this. Okay, so thank you. ಆಮೇಲೆ ನಮ್ದು ಚಾನಲ್ ಕೂಡ ಇದೆ. ಸೊ ಐ ಟೆಲ್ ಹಿಮ್ ಟು ಪೋಸ್ಟ್ ಇಟ್ ಡೌನ್. ಸೊ wow.aquatics ಅಂತ ಇನ್ಸ್ಟಾ ಇದೆ ನಂದು, ಯೂಟ್ಯೂಬ್ ಇದೆ. ಇಫ್ ಯು ವಾಂಟ್ ಟು ಫಾಲೋ ದಿಸ್ ಕೈಂಡ್ ಆಫ್ ಕಾಂಟೆಂಟ್, ಅದನ್ನ ಕೂಡ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಯು ವಿಲ್ ಗೋ ಥ್ರೂ ಆಲ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.